ಈಗಾಗಲೇ ಸಮಾರಂಭದ ಮುಖ್ಯ ಅತಿಥಿಗಳು ಮತ್ತು ಗೌರವಾನ್ವಿತ ನ್ಯಾಯಮೂರ್ತಿಗಳಾದಂಥ ಶ್ರೀಮಾನ್ ಅನಿಲ್ ಕಟ್ಟಿ ಅವರು ಮಾತನಾಡಿದ ನಂತರ ನಮಗೇನು ಮಾತಾಡೋಕ್ಕೆ ಏನು ವಿಷಯನೇ ಇಲ್ಲ ಅಂತ ನಾನು ಭಾವಿಸಿದ್ದೀನಿ. ನಾನು ಸ್ವಲ್ಪ ಮೊದಲೇ ಬಂದು ಅವ್ರ ವಿಚಾರಗಳನ್ನು ಕೇಳಿದಾಗ ಅವರು ಕಾನೂನಿನ ಪಾಂಡಿತ್ಯ ಎಷ್ಟಿದೆ, ಎಷ್ಟು ಆಳಿದೆ, ಯಾವ ರೀತಿ ವಿಶ್ಲೇಷಣೆ ಮಾಡಿ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸದ ಬಗ್ಗೆ ಭಾಳ ಸುದೀರ್ಘವಾಗಿ ಅರ್ಥಪೂರ್ಣವಾಗಿ ಅನೇಕ ಅಪೆಕ್ಸ್ ಕೋರ್ಟಿನ ನಿರ್ಣಯಗಳನ್ನು ಕೋಟ್ ಮಾಡಿ ಅವ್ರು ಹೇಳಿದ್ದು ನೋಡಿದರೆ ನಮ್ಮ ಮೇಲೆ ಭಾಳಷ್ಟು ಪರಿಣಾಮ ಬೀರಿದೆ. ಈಗ ನಾವು 10 ವರ್ಷ ಇದೆ ಇಲ್ಲೇ ನಾನು ವಕೀಲರ ಸಂಘದಲ್ಲಿ ಆ್ಯಕ್ಟಿವ್ ಆಗಿ ವಕಾಲತ್ತು ಮಾಡ್ತಿದ್ದೆವು. ಆಮೇಲೆ ನಾವು ಸಾರ್ವಜನಿಕ ಬದುಕಿಗೆ ನಮ್ಮ PH ಪೂಜಾರ್ ಅವರಾತು, ನಿರಾಣಿ ಅವರು ಇತ್ತಿತ್ತಲಾಗಿ ನಾವು ಸಾರ್ವಜನಿಕ ಬದುಕನ್ನು ಪ್ರವೇಶಿಸಿದ ನಂತರ ಸ್ವಲ್ಪ ಭಾಳ ಟಚ್ ಕಡಿಮೆ ಆಗಿದೆ. ಹಿರಿಯ ಎಲ್ಲ ನ್ಯಾಯವಾದಿಗಳು ನಾವು ಭಾಳ ಪರಿಚಯ, ಯುವಕರು ಸ್ವಲ್ಪ ಪರಿಚಯ ಮಾಡ್ಕೋಬೇಕಾಗತ್ತೆ. ಆದರೆ ಒಂದು ಮಾತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಬಾಗಲಕೋಟೆಯ ವಕೀಲರ ಸಂಘ ಇದು ಅತ್ಯಂತ ಪ್ರತಿಷ್ಠಿತವಾದಂಥ ಕರ್ನಾಟಕ ರಾಜ್ಯದಲ್ಲೇ ನಂಬರ್ 1 ವಕೀಲರ ಸಂಘ ಅಂತ ಹೇಳಲಿಕ್ಕೆ ಬರ್ತದೆ. ಭಾಳ ಹೆಸರುವಾಸಿಯಾದಂಥ ಶ್ರೀಮಾನ್ ಧಾರವಾಡ್ಕರ್ ಸಾಹೇಬರು, ಶಬ್ಬಿ ಅವರು ಮತ್ತು ರೀಸೆಂಟ್ಲಿ ದೇಶಪಾಂಡೆ ಅವ್ರನ್ನ ಕಳ್ಕೊಂಡು ನಾವು ಬಡವರಾಗಿದ್ದೆವು. ಆಮೇಲೆ ಗಂಟಿಯವರು, ಹೀಗೆ ಅನೇಕ ಹಿರಿಯ ನ್ಯಾಯವಾದಿಗಳು ಇಲ್ಲಿ ನಮಗೆಲ್ಲರಿಗೆ ಅವಾಗ ಮಾರ್ಗದರ್ಶನ ಮಾಡ್ತಿದ್ದರು. ಅಂಥ ಒಂದು ಪ್ರತಿಷ್ಠಿತವಾದಂಥ ವಕೀಲರ ಸಂಘ ನನ್ನ ದೃಷ್ಟಿಯಲ್ಲಿ ನಾವು ಭಾಳ ಅಭಿಮಾನದಿಂದ ಹೇಳಿದೆವು. ಬಾಗಲಕೋಟೆ ವಕೀಲರ ಸಂಘದ ಸದಸ್ಯರಂದರೆ ನಮ್ಮನ್ನು ಕಾಣುವುದೇ ಬೇರೆ ಉಳಿದ ವಕೀಲರ ಸಂಘದಲ್ಲಿ. ಅಷ್ಟು ಪ್ರತಿಷ್ಠಿತವಾದಂಥ, ಅಷ್ಟು ಮೇಧಾವಿ ಪಾಂಡಿತ್ಯವನ್ನು ಹೊಂದಿದಂಥ ವಕೀಲರು ಈ ಬಾಗಲಕೋಟೆಯ ವಕೀಲರ ಸಂಘದಲ್ಲಿ ಇರುವುದಂದ್ರೆ ಭಾಳ ಅಭಿಮಾನದ ಒಂದು ಗರ್ವದ ಸಂಕೇತ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದು ನಿಜವಾಗಲೂ ಇವತ್ತು ಮೆಟ್ಲಕೋಡ್ ಅವರು ಕರ್ನಾಟಕ ರಾಜ್ಯ ವಕೀಲರ ಸಂಘದ ಪರವಾಗಿ ಮತ್ತು ಬಾಗಲಕೋಟೆ ವಕೀಲರ ಸಂಘದ ಪರವಾಗಿ ಇವತ್ತು ರಮೇಶ್ ಬದ್ನೂರವರು, ಅವರ ಎಲ್ಲ ಟೀಮ್, ನಮ್ಮ ಕಾರ್ಯದರ್ಶಿಗಳು, ಎಲ್ಲ ಪದಾಧಿಕಾರಿಗಳು ಭಾಳ ಉತ್ಸಾಹದಿಂದ ಭಾಳಷ್ಟು ಕಾಳಜಿಪೂರ್ವಕವಾಗಿ ನಮ್ಮ ವಕೀಲರಿಗೆ ಇದು ಉಪಯೋಗ ಆಗಲಿ, ಅವರ ಪ್ರಾಕ್ಟೀಸ್ ಮಾಡುವಂಥ ಸಂದರ್ಭದಲ್ಲಿ ಇದು ದಾರಿದೀಪವಾಗಲಿ, ಗೈಡ್ಲೈನ್ ಆಗಲಿ ಅನ್ನುವಂಥ ಉದ್ದೇಶದಿಂದ ಟು ಎನ್ರಿಚ್ ದ ನಾಲೆಜ್ ಆಫ್ ಆಲ್ ಅಡ್ವೊಕೇಟ್ಸ್ ಏನು ಕಾರ್ಯಾಗಾರ 3 ದಿವಸದ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೀರಿ. ಈ ಸಂದರ್ಭದಲ್ಲಿ ಬದ್ನೂರವರಿಗೆ ಹಾಗೂ ಅವರ ಟೀಮ್ಗೆ ಮತ್ತು ನಮ್ಮ ಮೆಟ್ಲಕೋಡ್ ವಕೀಲರಿಗೆ ಕೂಡ ನಾನು ವಿಶೇಷವಾದಂಥ ಅಭಿನಂದನೆ, ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇಂಥ ಕಾರ್ಯಾಗಾರದ ಅವಶ್ಯಕತೆ ಬಹಳ ಇದೆ. ನಾನು ಸಚಿವನಿದ್ದಂಥ ಸಂದರ್ಭದಲ್ಲಿ 2013ರಲ್ಲಿ ನಾನು ಸಚಿವಾಗಿದ್ದೆ. 2016ರಲ್ಲಿ ಇನ್ಚಾರ್ಜ್ ಮಿನಿಸ್ಟ್ರ್ ಇದ್ದಂಥ ಸಂದರ್ಭದಲ್ಲಿ 7 ದಿನಗಳ ಕಾರ್ಯಾಗಾರ ಯಂಗ್ ಅಡ್ವೊಕೇಟ್ಸ್ ಟ್ರೈನಿಂಗ್ ಕ್ಯಾಂಪ್ ಮಾಡಿದರು. ಅವಾಗ ಕರ್ನಾಟಕ ಸರ್ಕಾರ ಕೂಡ ನಮ್ಮ ಬಾಗಲಕೋಟೆ ವಕೀಲರ ಸಂಘಕ್ಕೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಮಾಡಿದ್ದು ನನಗೆ ಸ್ವಲ್ಪ ನೆನಪಿದೆ. ಆದರೆ ಬಾಗಲಕೋಟೆ ಅವರು ನಾವು ಎದುರಾಗೂ ಹಿಂದುಳಿದಿಲ್ಲ. ಇಂಥ ಮಹತ್ವದ ಕಾರ್ಯಾಗಾರ ನಿಜವಾಗಲೂ ಭಾಳಷ್ಟು ಉಪಯೋಗ ಆಗಿದೆ. ಈ ಸಂದರ್ಭದಲ್ಲಿ ನಾನು ಪತ್ರಿಕೆ ಮುಖಾಂತರ ನೋಡಿದೆ, ಇಲ್ಲಿ ಲ್ಯಾಂಡ್ ಎಕ್ವಿಷನ್ ಕೇಸ್ ಪೆಂಡೆನ್ಸಿ ಭಾಳಿದೆ. ಎಷ್ಟು 12,000ರಿಂದ 14,000ವರೆಗೆ ಪೆಂಡೆನ್ಸಿ ಇದೆ, ಭಾಳ ಪೆಂಡೆನ್ಸಿ. ಅದಕ್ಕೆ ಗೌರವಾನ್ವಿತ ಕಾನೂನು ಸಚಿವರು ಬಂದಾಗ ತಾವು ಒಂದು ಬೇಡಿಕೆ ಇಟ್ಟಿರಿ, ಭಾಳ ಒಳ್ಳೆಯ ಬೇಡಿಕೆ. 7 ನ್ಯಾಯಾಲಯಗಳನ್ನು ಇಲ್ಲಿ ಮಂಜೂರಾತಿ ಮಾಡಬೇಕಂದಾಗ ಅರ್ಧ ಮಾಡೋಣ ಅಂಥೇಳಿ ಶ್ರೀಮಾನ್ HK ಪಾಟೀಲ್ರು ಹೇಳಿದ್ದಾರೆ. ನನ್ನ ವಿಚಾರದಲ್ಲಿ 8 ಕೇಳೋಣ, 4, 10 ಕೇಳೋಣ, 5 ಆಗಬಾರ್ದು. ಜಸ್ಟಿಸ್ ಡಿಲೇಡ್ ಈಸ್ ಜಸ್ಟಿಸ್ ಡಿನೈಡ್ ಅನ್ನುವಂಗೆ ಇಲ್ಲಿ ಅವಶ್ಯಕತೆ ಏನಿದೆ, ಎಷ್ಟು ನ್ಯಾಯಾಲಯಗಳು ನಾವು ಕೇಳ್ಬೋದು, 10 ಕೇಳ್ಬೋದು, ಅವಶ್ಯಕತೆ 4 ಇರಲಿ, 2 ಇದ್ದರೂ ನ್ಯಾಯಾಲಯಗಳು ಮಂಜೂರಾತಿ ಆಗಬೇಕನ್ನುವಂಥ ಒತ್ತಾಸೆಯನ್ನು ವೇದಿಕೆ ಮುಖಾಂತರ ಗೌರವಾನ್ವಿತ ಸಚಿವರಿಗೆ, ಕರ್ನಾಟಕ ಸರ್ಕಾರಕ್ಕೆ ನಾನು ಕೇಳ್ಕೊತೀನಿ. 2 ಪ್ರತಿಭಾವಂತ ಮೇಲ್ಮನೆ ಸದಸ್ಯರಿದ್ದಾರೆ, ಅವರು ಕೂಡ ನ್ಯಾಯವಾದಿಗಳು. ಅವರು ಮೇಲ್ಮನೆಯಲ್ಲಿ ಮಾತನಾಡಿದ್ದ ಹೆಚ್ಚು ಪರಿಣಾಮ ಬೀರ್ತದೆ ಸರ್ಕಾರದ ಮೇಲೆ. ಯಾಕಂದ್ರೆ ಮೇಲ್ಮನೆ ಆಗಿರೋರು ಅಂದ್ರೆ ಅಪರ್ ಚೇಂಬರ್ ಇದ್ದವ್ರು ಮೇಲ್ಮನೆ ಆಗಿರ್ತಾರೆ. ಅಂದ್ರೆ ಅವರು ಭಾಳ ವಿದ್ವತ್ವಪೂರ್ಣವಾದಂಥ ಚರ್ಚೆ ಮೇಲ್ಮನೆಯಲ್ಲಿ ನಡೀತೈತಿ. ಲೆಜಿಸ್ಲೇಷನ್
ಎನಾಕ್ಟ್ಮೆಂಟ್ ಆಗೋ ಮುಂದೆ ಕೆಳಮನೆಯಲ್ಲಿ ಅಷ್ಟು ಇಫೆಕ್ಟಿವ್ ಆಗೋದಿಲ್ಲ. ಮೇಲ್ಮನೆಯಲ್ಲಿ ಭಾಳ ಸುದೀರ್ಘವಾಗಿ ಚರ್ಚೆ ಆಗಿ ಅವರೇನು ಹರಿಬಿರಿಯಾಗ ಕಾನೂನು ಪಾಸ್ ಮಾಡಿದ್ರೆ ಅದನ್ನು ಹೊಳೆ ಕಳಿಸೋ ಶಕ್ತಿ ಇವ್ರಿಗಿದೆ. ಇಲ್ಲಿದ್ದಾರೆ ನೋಡ್ರಿ, ನಾವು ಇದ್ದೇವೆ ಒಂದು ಕಾಲಕ್ಕೆ. ಅಂದರೆ ಅಂಥ ಮಹತ್ವದ ಇವರು ಮೇಲ್ಮನೆ ಇಬ್ಬರು ಸದಸ್ಯರು ಇವತ್ತಿರುವುದರಿಂದ ಇವರು ಬೇಡಿಕೆಗಳನ್ನು ಗೌರವಾನ್ವಿತ ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ ಏಳು ಬೇಡಪ್ಪ 5 ಎಷ್ಟು ಅವಶ್ಯಕತೆ ಇದೆ 7 ಬೇಕಾದ್ರೆ 7 ಕೊಡ್ಬೇಕನ್ನ ನಾವು. ಇಟ್ ಈಸ್ ಮೈ ಸಬ್ಮಿಷನ್. ಯಾಕಂದರೆ ನ್ಯಾಯಾಲಯ ಕಡಿಮೆ ಇದ್ರೆ ಜಸ್ಟಿಸ್ ನ್ಯಾಚುರಲಿ ಡಿಲೇ ಆಕತಿ. ನಾವು ಹಂಗೆ ಭಾಷಣ ಮಾಡ್ತೀವಿ, ಜಸ್ಟಿಸ್ ಡಿಲೇಡ್ ಈಸ್ ಜಸ್ಟಿಸ್ ಡಿನೈಡ್. ಮಾತಿಗಷ್ಟ ವೇದಿಕೆಗೆ ಸೀಮಿತ ಆಗಬಾರ್ದು, ಅದು ಕಾರ್ಯರೂಪಕ್ಕೆ ಬರ್ಬೇಕನ್ನುವಂಥ ವಿಚಾರ ನಾನು ಇಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೇನೆ. ಭಾಳಷ್ಟು ನಾನು ಇನ್ನೊಂದು ವಿಚಾರ ಕೇಳಿದೆ, ಇಲ್ಲಿ ಲೈಬ್ರರಿ ಭಾಳ ಅತ್ಯುತ್ತಮವಾದಂಥ ಲೈಬ್ರರಿ ಭಾಳ ಅವಶ್ಯಕತೆ ಇದೆ. ಅದು ಇಟ್ ವಿಲ್ ಎನ್ರಿಚ್ ದ ನಾಲೆಜ್ ಆಫ್ ಅವರ್ ಯಂಗ್ ಅಡ್ವೊಕೇಟ್ಸ್ ಅಂತ ಅನ್ನುವಂಥ ವಿಚಾರದಿಂದ ಅದರ ಬೇಡಿಕೆನೂ ಕೂಡ ತಾವು ಹೇಳಿದಿರಿ. ಬಹುತರವಾಗಿ ಇಬ್ಬರು ಮೇಲ್ಮನೆ ಸದಸ್ಯರಿರುವುದರಿಂದ ಉಳಿದ ಬಾರ್ ಅಸೋಸಿಯೇಷನ್ ಏನಾರು ಆಗಲಿ, ನಮ್ಮ ಬಾಗಲಕೋಟೆ ಜಿಲ್ಲೆಗೆ ಏನು ನಿಮ್ಮ ಬೇಡಿಕೆ ಈಡೇರಬೇಕು, ಲೈಬ್ರರಿನೂ ಕೂಡ ನಿಮಗೆ ಸಿಗ್ಬೇಕು ಅನ್ನೋದ್ರಾಗ ನಾವು ಸದನದ ಹೊರಗಿದ್ದರೂ ಕೂಡ ನಮ್ಮ ಹೇಳಿಕೆ ಇವತ್ತು ಹೋಗತ್ತೆ. ನಾನು ಕೂಡ ಇದಕ್ಕೆ ಒತ್ತಾಯ ಮಾಡ್ತೀನಿ. ಆದರೆ ಹೆಚ್ಚು ಪರಿಣಾಮಕಾರಿಯಾಗಿ ಸರ್ಕಾರದ ಕಿವಿಗೆ ಮುಟ್ಟುವಂಗೆ, ಅವ್ರ ಹೃದಯಕ್ಕೆ ತಾಕುವಂಗೆ ಹೇಳೋರು ಇಬ್ಬರು ಭಾಳ ಮೇಲ್ಮನೆಯಲ್ಲಿ ಸಾಕಷ್ಟು ಚರ್ಚೆ ಮಾಡುವಂಥ ಈ ಭಾಗದ ಅನೇಕ ಸಮಸ್ಯೆಗಳ ಬಗ್ಗೆ ಹೇಳ್ತಕ್ಕಂಥ ನಮ್ಮ HR ನಿರಾಣಿ ಅವರಾಗಲಿ, ಶ್ರೀಮಾನ್ PH ಪೂಜಾರಿ ಅವರಾಗಲಿ, ಅವರಿಗೂ ಕೂಡ ಅದನ್ನು ನಿಮ್ಮ ಪರವಾಗಿ ನಾನು ಅವ್ರಿಗೊಂದು ಸ್ವಲ್ಪ ಹೊರಿಸ್ತೀನಿ. ಅವರು ನಿಭಾಯಿಸುವಂಥ ಸಾಮರ್ಥ್ಯ ಅವ್ರಿಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಆ ದೃಷ್ಟಿಯಿಂದ ಲೈಬ್ರರಿ ಆಗಲಿ ಇದು ಆಗಲಿ ಮತ್ತು ಈ 3 ದಿನಗಳ ಕಾರ್ಯಾಗಾರ 3ನೇ ತಾರೀಕಿಂದ 5ನೇ ತಾರೀಕಿನವರೆಗೆ ಭಾಳಷ್ಟು ವಿಚಾರಗಳು ಚಿಂತನ ಮಂಥನಗಳಾಗಿದ್ದಾವೆ. ಅವನ್ನ ನಾ ಏನು ಹೇಳಿಕ್ಕೆ ಹೋಗೋದಿಲ್ಲ, ಅವೆಲ್ಲ ನೀವು ಭಾಳ ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಮಾಡಿರಿ. ನಮ್ಮ ವಕೀಲರ ಸಂಘದವರು ಎಲ್ಲ ವಕೀಲರು ಸೀನಿಯರ್ ಹಿಡ್ಕೊಂಡು ಎಲ್ಲರೂ ಅದರಲ್ಲಿ ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಮಾಡಿದೆ. ಗೌರವಾನ್ವಿತ ನ್ಯಾಯಮೂರ್ತಿಗಳಾದಂಥ ಶ್ರೀ ಕಟ್ಟಿ ಅವರು ಒಂದು ಮಾತು ಹೇಳಿದರು, ಇದು ಈ ವರ್ಕ್ಶಾಪ್ ಬರೀ ವಕೀಲರಿಗೆ ಅಷ್ಟೇ ಅಲ್ಲ, ಜಡ್ಜಿಗೂ ಕೂಡ ಅವಶ್ಯಕತೆ ಇದೆ ಅನ್ನುವಂಥ ಭಾಳ ಅರ್ಥಪೂರ್ಣವಾದಂಥ ಮಾತುಗಳೇನು ಹೇಳಿದ್ದಾರೆ. ಇಂಥ ಒಂದು ವರ್ಕ್ಶಾಪ್ಗಳಿಂದ ನಾವು ಭಾಳಷ್ಟು ಸಮರ್ಥವಾಗಿ ವಾದ ಮಂಡಿಸಲಿಕ್ಕೆ ಸಹಾಯ ಆಗತ್ತೆ. ಹೇಳಿದರು, ಇನ್ನೊಂದು ಕೇಳಿದೆ 3H ಬಗ್ಗೆ ಏನೋ ಕೇಳಿದೆ, ಹಾರ್ಡ್ ವರ್ಕು, ಇಂಟೆಗ್ರಿಟಿ, ಆನೆಸ್ಟಿ, ಇದ್ರ ಬಗ್ಗೆ ಭಾಳಷ್ಟು ವಿಚಾರಗಳಾಗಿದ್ದಾವೆ. ನಾನೇನು ಅದ್ರ ಗೊಡುವಿಗೆ ಹೋಗೋದಿಲ್ಲ. ತಾವೆಲ್ಲವನ್ನು ಅರ್ಥಕೊಂಡಿರಿ, ಮನವರಿಕೆ ಮಾಡಿಕೊಂಡಿದ್ದೀರಿ. ಈ ಕಾರ್ಯಾಗಾರ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ. ಆ ಕಾರ್ಯಾಗಾರದ ಫಲಾನುಭವಿಗಳು ನೀವು ಅದನ್ನು ಸದುಪಯೋಗ ಮಾಡ್ಕೋತೀರಿ ಅನ್ನುವಂಥ ವಿಶ್ವಾಸ ನನಗೆ 100ಕ್ಕೆ 100ರಷ್ಟಿದೆ ಅನ್ನುವಂಥ ಮಾತನ್ನೇ ಈ ಸಂದರ್ಭದಲ್ಲಿ ನಾನು ಹೆಚ್ಚಿಗೆ ಯಾವ ವಿಚಾರಗಳನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಇಲ್ಲಿ ಬಹುತೇಕವಾಗಿ ಇಲ್ಲಿ ಚಿಂತನ ಮಂಥನ ಆಗಿದ್ದು ನ್ಯಾಯವಾದಿಗಳು ಯಾವ ರೀತಿ ಸ್ಟಡಿ ಮಾಡಬೇಕು, ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು, ಯಾವ ರೀತಿ ತಮ್ಮ ಜ್ಞಾನವನ್ನು ವೃದ್ಧಿ ಮಾಡ್ಕೋಬೇಕು, ಅದರ ಜೊತೆಗೆ ಜಡ್ಜಸ್ ಕುರಿತು ಕೂಡ ಸ್ವಲ್ಪ ಕೆಲವೊಂದು ವಿಚಾರಗಳು ಚರ್ಚೆ ಆಗಿದ್ದಾವೆ. ಆದರೆ ಇದಕ್ಕೆ ಸೀಮಿತ ಆಗಬಾರ್ದು ನಮ್ಮ ವಕೀಲರು. ನಾನು ಒಬ್ಬ ನ್ಯಾಯವಾದಿಯಾಗಿ ಈಗ ಪ್ರಾಕ್ಟೀಸಿಂಗ್ ಇರಲಿಕ್ಕಿಲ್ಲ ನಂದು. ಆದರೆ ನೀವು ಸಮಾಜದ ಹೊರಗಿಂದು ಏನಪ್ಪ ನಾವು ಇಲ್ಲಿ ಕರೆದ್ರೆ ಏನೇ ಹೇಳಕತ್ತಾರಲ್ಲ ಅಂತ ಅನ್ಬಾರ್ದು ದಯಮಾಡಿ. ನೀವೆಲ್ಲ ಅನೇಕ ಸ್ನೇಹಿತರಿದ್ದೀರಿ. ಇವತ್ತು ನಮ್ಮ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಬಗ್ಗೆ, ಬಿಕಾಸ್ ಯು ಆರ್ ಎ ಕ್ರೀಮ್ ಆಫ್ ಸೊಸೈಟಿ, ನಿಮ್ಮ ಮಾತು ಬಹಳಷ್ಟು ಜನ ಅನುಕರಣೆ ಮಾಡ್ತಾರೆ. ಇವತ್ತು ನಾರ್ತ್ ಕರ್ನಾಟಕದ ಅನೇಕ ಜ್ವಲಂತ ಸಮಸ್ಯೆಗಳಿದ್ದಾವೆ, ನೆದಗುದಿಗೆ ಬಿದ್ದಂಥ ನೀರಾವರಿ ಯೋಜನೆಗಳಿದ್ದಾವೆ. ಇವತ್ತು ನೀವು ನೋಡಿರಿ, ಲಿಟಿಗೇಷನ್ 12,000ರಿಂದ 14,000 ಅಲ್ಲ, ಇವತ್ತು ಲ್ಯಾಂಡ್ ಅಕ್ವಿಷನ್ ಪ್ರೊಸೀಡಿಂಗ್ಸ್ ಕಂಪ್ಲೀಟ್ ಆದ್ರೆ ಲಕ್ಷಾಂತರ ಕಟ್ಲೆಗಳು ಬರ್ತಾವೆ. ಆ ಕಟ್ಲೆಗಳಲ್ಲಿ ನೀವು ಭಾಗವಹಿಸ್ಬೋದಲ್ಲ. ಅದು ಇವತ್ತು ಕೃಷ್ಣ ಮೇಲ್ದಂಡೆ ಯೋಜನೆ ಅಂತ ಪ್ರಮುಖ ಇಡೀ ಭಾರತ ದೇಶದಲ್ಲೇ ಅತ್ಯಂತ ಶ್ರೇಷ್ಠವಾದಂಥ ಒಂದು ದೊಡ್ಡದಾದಂಥ ಈ ಒಂದು ನೀರಾವರಿ ಯೋಜನೆ ಪೂರ್ತಿ ಮಾಡಿರಿ ಅಂತ ಒತ್ತಾಯ ಮಾಡೋದ್ರಾಗ ನೀವು ಧ್ವನಿ ಕೂಡಿಸ್ರಿ. ಏನು ತಪ್ಪಿದೆ? ವಕೀಲರು ಅಲ್ಲೇ ವಕಾಲತ್ತು ಕ್ಲೈಂಟ್ಸ್ ಕೂಡ ಮಾತಾಡೋದು,
ಕೋರ್ಟ್ನಾಗ ಹೋಗೋದು, ಆರ್ಗ್ಯುಮೆಂಟ್ ಮಾಡೋದು, ಮನೆಗೆ ಬರೋದು ಇಷ್ಟೇ ಅಲ್ಲ, ಅದಕ್ಕಿಂತ ಹೆಚ್ಚು ಸಾಮಾಜಿಕ ಹೊಣೆಗಾರಿಕೆ ನಿಮ್ಮ ಮೇಲೇನೂ ಕೂಡ ಇದೆ. ಈಗ ನಾವು ಯಾರು ಹೇಳಿದರೆ ನಮಗೇನಾರು ಒಂದು, ಈ ಪೂಜಾರವ್ರು ಹೇಳಿದ್ರೆ ಅವ್ರಿಗೊಂದು ಬಣ್ಣ ಹಚ್ತಾರೆ, ನಾ ಹೇಳಿದರೆ ನಮಗೊಂದು ಬಣ್ಣ ಹಚ್ತಾರೆ. ಆದರೆ ನೀವು ನ್ಯಾಯವಾದಿಗಳ ಇಂಥ ವಿಚಾರದಲ್ಲಿ ಧ್ವನಿ ಎತ್ತಿದ್ರೆ ಅದು ಸರ್ಕಾರದ ಕಿವಿಗೆ ಹೋಗಿ ಮುಟ್ತಿದೆ ಅಂತ ನಾನು ಭಾವಿಸ್ತೀನಿ. ಅದರಿಂದ ಈ ಭಾಗದ ಉತ್ತರ ಕರ್ನಾಟಕದ ಭಾಗ ಒಂದು ಸಮೃದ್ಧವಾದ ನಾಡಾಗೋದ್ರ ಜೊತೆಗೆ ಅದ್ರಾಗ ನಿಮ್ಮದು ಕೂಡ ವೆಲ್ಫೇರ್ ಐತಿ. ಕಟ್ಲೆ ಬರೀ 14,000 ಯಾಕ್ರಿ, 14 ಲಕ್ಷ ಕಟ್ಲೆ ಹಾಕೋ ನಿಮಗೆ. ಅದು ಆಕತ್ತಂತಲ್ಲ, ಈ ಭಾಗದ ಸರ್ವಾಂಗೀಣ ಅಭಿವೃದ್ಧಿಗೆ, ಈ ಮಲತಾಯಿ ಧೋರಣೆಗೆ ನಿಮ್ಮದು ಧ್ವನಿ ಎತ್ತೋದ್ರಾಗ ಏನು ತಪ್ಪಿಲ್ಲ. ನೀವು ಅಂಥ ವಿಚಾರದಲ್ಲಿ ಕೂಡ ಭಾಗವಹಿಸಿ ಇಲ್ಲಿ ಬಂದು ವರ್ಕ್ಶಾಪ್ನಾಗ ಈ ಮಾತು SR ಪಾಟೀಲ್ ಹೇಳಿ ಹೋದ್ರೆ ಅನ್ಬಾಡ್ರಿ. ನೀವು ದಯಮಾಡಿ ಒಂದು ಚಿಂತನೆಯಿಂದ, ಕಳಕಳಿಯಿಂದ, ಮೈ ವರ್ಡ್ಸ್ ಆರ್ ಕಮ್ಮಿಂಗ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್, ನಾಟ್ ಫ್ರಮ್ ದ ಟಿಪ್ ಆಫ್ ಮೈ ಟಂಗ್. ಆ ದೃಷ್ಟಿಯಿಂದ ತಾವು ಅದರ ಮೇಲೇನು ಬೆಳಕು ಚೆಲ್ಲಲಿಕ್ಕೆ, ಯು ಬೀಂಗ್ ದ ಕ್ರೀಮ್ ಆಫ್ ಸೊಸೈಟಿ, ಇಫ್ ಯು ರೇಜ್ ಎ ವಾಯ್ಸ್ ಡೆಫಿನೆಟ್ಲಿ ಇಟ್ ವಿಲ್ ಫಾಲ್ ಆನ್ ದ ಡೆಫ್ ಇಯರ್ಸ್ ಆಫ್ ದ ಗೌರ್ಮೆಂಟ್. ಆ ದೃಷ್ಟಿಯಿಂದ ನೀವು ಅಂಥ ವಿಚಾರದಲ್ಲೂ ಕೂಡ ಭಾಗವಹಿಸೋದು ಭಾಳ, ಅದಕ್ಕಾಗಿ ಸಮಯ ವಿನಿಯೋಗ ಮಾಡಬೇಡ್ರಿ. ನಿಮಗೆ ವೆನೆವರ್ ಯು ವಿಲ್ ಗೆಟ್ ಎ ಲೀಸರ್ ಟೈಮ್, ಹಾಲಿಡೇಸು ಯಾವಾಗ ಇರ್ತೈತಿ ಅದ್ರಾಗ ನಮ್ಮಂಥವ್ರು ಧ್ವನಿ ಗೂಡಿಸಿದಾಗ ನೀವು ಒಂದು ಸ್ವಲ್ಪ ಧ್ವನಿ ಗೂಡಿಸ್ರಿ. ನೀವು ಕರಿ ಕೊಟ್ಟು ವಕೀಲರು ಹೊರಗೆ ಬಂದ್ರೆ ಸ್ವಲ್ಪ ಜಂಗಬಲ ಹೊಡಿ ಹೋಗತ್ತೆ ಎದುರಾಳಿಗಳಿವೆ. ನನ್ನ ವಿಶ್ವಾಸ, ನನ್ನ ನಂಬಿಕೆ. ಆ ದೃಷ್ಟಿಯಿಂದ ಇದು ಒಂದು ಸಲಹೆಯನ್ನು ಮಾಡಿ ಭಾಳಷ್ಟು ಪ್ರೀತಿ, ವಿಶ್ವಾಸ, ಅಭಿಮಾನದಿಂದ ಭಾಳ ವರ್ಷದ ಹಿಂದೆ ನಿಮ್ಮ ಕೂಡಿದ್ದಂಥವನು ಮತ್ತೊಮ್ಮೆ ಕರೆಸ್ತಿರಲ್ಲ, ನಿಮ್ಗೆ ನೆನಪಿಸ್ಕೊಂಡಿರಲ್ಲ, ನಿಮಗೆ ಎಷ್ಟು ಧನ್ಯವಾದಗಳನ್ನು ಹೇಳಿದರು, ಕೋಟಿ ಕೋಟಿ ಪ್ರಣಾಮಗಳನ್ನು ಹೇಳಿದರೂ ಕೂಡ ಕಡಿಮೆ ಅಂತ ನಾನು ಭಾವಿಸ್ತೇನೆ. ನಮ್ಮ ಅಧ್ಯಕ್ಷರಾದಂಥ ಬದ್ನೂರ್ ಅವರಿಗೆ, ಕಾರ್ಯದರ್ಶಿ ಅವರಿಗೆ, ನಿಮ್ಮೆಲ್ಲ ಪದಾಧಿಕಾರಿಗಳಿಗೆ, ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿ ನ್ಯಾಯವಾದಿಗಳಿಗೆ ಮತ್ತು ಪರಿಷತ್ತಿನ, ರಾಜ್ಯ ಪರಿಷತ್ತಿನ ಭಾಳ ಕ್ರಿಯಾಶೀಲ ವ್ಯಕ್ತಿಗಳು, ಅವರು ಮೆಟ್ಲುಕೋಡವರು ಭಾಳ ಸಮರ್ಥರಿದ್ದಾರೆ. ಇಂಥವೆಲ್ಲ ಅದು ನಮ್ಮವ್ರವರು, ನಮ್ಮ ಜಿಲ್ಲೆಯವರು ಅಂಥೇಳಿ ಇಟ್ಟು ಕಾಳಜಿ ಮಾಡಿದ್ದಾರೆ. ಅವ್ರಿಗೂ ಕೂಡ ನಾನು ವಿಶೇಷವಾದಂಥ ಅಭಿನಂದನೆ, ಕೃತಜ್ಞತೆಗಳನ್ನು ಸಲ್ಲಿಸಿ, ನಮ್ಮ ಸೌಭಾಗ್ಯ ಕಟ್ಟಿ ಸಾಹೇಬರು ಇವತ್ತು ನಮ್ಮ ವೇದಿಕೆ ಮ್ಯಾಗ ಅದಾರ. ಅವ್ರ ಜೊತೆ ವೇದಿಕೆ ಹಂಚ್ಕೊಳ್ಳುವಂಥ ಸೌಭಾಗ್ಯ ದೊಡ್ಡತಲ್ಲ, ಇದಕ್ಕಿಂತ ಹೆಚ್ಚಿನ ಸಂತೋಷ, ಖುಷಿ ನನಗಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡಿ, ವೇದಿಕೆ ಮೇಲೆ ಆಸೀನರಾದಂಥವರು ನಿಮ್ಮೆಲ್ಲರಿಗೆ ನಾನು ಹೃದಯಪೂರ್ವಕವಾದಂಥ ನಮ್ಮನ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತುಗಳು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.